ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋಕ್ತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ಸೃಷ್ಟಿಯ ಒಂದು ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಸೃಷ್ಟಿ ಹೇಗಾಗಿದೆ, ಯಾರಿಂದ ಯಾರು ಅವತಾರವನ್ನು ಮಾಡಿದ್ದಾರೆ ಅಂತ ನಾವು ನಿನ್ನೆ ದಿವಸ ತಿಳಿದಿಕ್ಕ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದೆ ಕಶ್ಯಪರಿಂದ ಆ ಕಶ್ಯಪರ ಹೆಂಡತಿಯರಲ್ಲಿ ಕದ್ರುವಿನ ಸಂತತಿಯನ್ನ ಹೇಳ್ತಾರೆ. ದಿತೇರ್ವಂಶಶ್ಚ ಕಥಿತಃ, ಇಲ್ಲಿವರೆಗೂ ದ್ವಿತೀಯ ಮಕ್ಕಳ ಬಗ್ಗೆ ಹೇಳಿದ್ದೀವಿ. ಕದ್ರುವಂಶಂ ನಿಬೋಧಮಿ, ಕದ್ರುವಿನ ಸಂತತಿ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕದ್ರು ಏನಿದ್ದಾಳಲ್ಲ, ಕದ್ರುವಿನ ಮಕ್ಕಳೇ ಎಲ್ಲ ನಾಗಗಳು. ಆ ನಾಗಗಳ ಒಂದು ಹೆಸರನ್ನ ಹೇಳ್ತಾರೆ. ಮೊದಲು ಅನಂತಂ ವಾಸುಕೀಂ ಚೈವ ಕಾಳೀಯಂ ಚ ಧನಂಜಯಂ ಕರ್ಕೋಟಕಂ ತಕ್ಷಕಂಚ ಪದ್ಮಮೈರಾವತಂ ತಥಾ ಮಹಾಪದ್ಮಂಚ ಶಂಕುಂಚ ಶಂಕಂ ಸಂವರ್ಣಂ ತಥಾ ಧೃತರಾಷ್ಟ್ರಂ ಚ ದುರ್ದಶಂ ದುರ್ಜಯಂ ದುರ್ಮುಖಂ ಬಲಂ. ಅವರ ಹೆಸರುಗಳೇ ಭಾರಿ ಅಪರೂಪದ ಹೆಸರುಗಳು. ಅನಂತ, ವಾಸುಕಿ, ಕಾಳೀಯ, ಧನಂಜಯ, ಕರ್ಕೋಟಕ, ತಕ್ಷಕ, ಪದ್ಮ, ಐರಾವತ ಇವರೆಲ್ಲ ಕದ್ರುವಿನ ಮಕ್ಕಳಾಗಿರುವಂಥವ್ರು. ಹಾಗೆ ಶಂಖ, ಶಂಕು, ಧೃತರಾಷ್ಟ್ರ, ದುರ್ದಶ, ದುರ್ಜಯ, ದುರ್ಮುಖ, ಬಲ, ಗೋಕ್ಷ, ಗೋಮುಖ, ವಿರೂಪ, ಹೀಗೆ ಅನೇಕ ಜನ ಮಕ್ಕಳು ಈ ಕದ್ರುವಿನಲ್ಲಿ ಹುಟ್ಟಿದಂಥವು. ಸರ್ಪಜಾತಿಯಲ್ಲೇ ಅವೆಲ್ಲ ಹುಟ್ಟಿರುವಂಥವು ಅಂತ ಹೇಳ್ತಾರೆ. ಇದಾದ ಮೇಲೆ ಲಕ್ಷ್ಮೀದೇವಿಯ ಅಂಶದಿಂದ ಮನಸ ಅನ್ನುವಂತಹ ಕನ್ಯೆ ಅವಳು ಜನಿಸಿದ್ದಾಳೆ. ಇವಳಿಗೆ ಜರತ್ಕಾರು ಅನ್ನುವಂತಹ ನಾಮಾಂತರದಿಂದ ಈಕೆ ಮಹಾ ತಪಸ್ವಿಯಾಗಿರುವಂಥವಳು. ಇವಳನ್ನ ನಾರಾಯಣ ವಂಶದಲ್ಲಿ ಜನಿಸಿದಂತಹ ಜನತ್ಕಾರು ಅವನು ವಿವಾಹವನ್ನಾಗ್ತಾನೆ. ಈ ಜನತ್ಕಾರುವಿನ ಮಗನೇ ಆಸ್ತಿಕ, ಬಹಳ ಭಗವಂತನ ವಿಶೇಷವಾದ ಒಂದು ಅನುಗ್ರಹವನ್ನ ಪಡೆದಂಥವು. ಈ ಆಸ್ತಿಕನ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಸರ್ಪ ಭಯ ಅನ್ನೋದಿರೋದಿಲ್ಲ. ಅದನ್ನು ಹೇಳ್ತಾರೆ, ಆಸ್ತಿಕ ಸ್ತನಯೋ ಯಸ್ಯ ವಿಷ್ಣು ತುಲ್ಯಶ್ಚ ತೇಜಸ ಏತೇಷಾಂ ನಾನು ಮಾತ್ರೇಣ ನಾಸ್ತಿ ನಾಗ ಭಯಂ ನೃಣ. ಸರ್ಪ ಭಯ ಇದ್ದಂಥವ್ರು ಅಥವಾ ಭಯ ಆಗೋಂಥವ್ರು, ಭಯ ಬರೋಂಥವ್ರು ಅವರೆಲ್ಲರೂ ಆಸ್ತಿಕನ ಸ್ಮರಣೆಯನ್ನ ಮಾಡಬೇಕಂತ. ಮಹಾಜ್ಞಾನಿಯಾಗಿರುವಂಥ ಆಸ್ತಿಕ 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 ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ನಾಗಗಳ, ಸರ್ಪಗಳ ಭಯ ಅನ್ನೋದಿರೋದಿಲ್ಲವಾ. ಇನ್ನು ಕದ್ರುವಿನ ಸಂತತಿ ಹೇಳಿದ್ರು. ವಿನುತಾದೇವಿಯ ಆ ಒಂದು ಸಂತತಿಯನ್ನು ಹೇಳಿಬಿಡ್ರಿ. ಕದ್ರುವಂಶೋ ನಿಗದಿತೋ ವಿನತಾಯ ಶೃಣುಷ್ವಮೇ. ಆ ವಿನತೆಯ ಒಂದು ಸಂತತಿಯನ್ನ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ವಿನತೆಯ ಮಗನಾಗಿ ಹುಟ್ಟಿದಂಥವರು ಇಬ್ರು. ಮೊದಲನೇದಾಗಿ ವೈನತೇಯೋ ಅರುಣೋ ಪುತ್ರೋ ವಿಷ್ಣು ತುಲ್ಯೋ ಪರಾಕ್ರಮೋ ತೋಭೋ ಕ್ರಮೇಣೈವ ಯಾವತ್ಯಾ ಪಕ್ಷಿಜಾತಯ. ವೈನತೇಯ ಅಂದ್ರೆ ವಿನುತಾದೇವಿಯ ಮಗನಾದ್ದರಿಂದ ಅವನನ್ನ ವೈನತೇಯ ಅಂತ ಕರೀತಾರೆ, ಗರುಡ ಅಂತ ಕರೀತಾರೆ. ವಿಷ್ಣುವಿನ ವಾಹನನಾಗಿರುವಂಥವನು. ಇನ್ನು ಅರುಣ, ಅವನು ಸೂರ್ಯನಿಗೆ ಸಾರಥಿಯಾಗಿರುವಂಥವನು. ಇವರೆಲ್ಲ ಪಕ್ಷಿಗಳ ವಂಶದಲ್ಲಿ ಹುಟ್ಟಿದಂಥವರು. ಇನ್ನು ಗಾವಶ್ಚ ಮಹಿಷಾಶ್ಚೈವ ಸುರಭಿ ಪ್ರವರ ಇಮೆ ಸರ್ವೇ ವೈ ಸಾರಮೇಯಾಶ್ಚ ಬಹೂವುಹು ಸರಮಾಸುತಾಹ.
ಇಲ್ಲಿವರೆಗೂ ವಿನುತಾದೇವಿಯ ಸಂತತಿಯನ್ನ ಹೇಳಿದ್ರು. ಆಮೇಲೆ ಸುರಭಿಯಿಂದ ಎಲ್ಲ ಹಸುಗಳು, ಎಮ್ಮೆಗಳು, ಆಮೇಲೆ ಸಾರಮೇಯಗಳು ಅಂದ್ರೆ ಬೇಟೆ ನಾಯಿ ಅಂತ ಕರೀತಾರಲ್ಲ, ಅವೆಲ್ಲ ಕ್ರಮವಾಗಿ ಜನಿಸಿದಂಥವು. ಧನುವಿನಲ್ಲಿ ತಾನವರು ಅಂತ ಅನಿಸ್ಕೊಂಡಿರುವಂಥವರೆಲ್ಲ ಹುಟ್ಟಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿಗೆ ಕಶ್ಯಪರ ಸಂತತಿಯನ್ನ ಹೇಳಿದ್ರು. ಇಲ್ಲಿವರೆಗೂ ಉಕ್ತ ಕಶ್ಯಪ ವಂಶಶ್ಚ ಚಂದ್ರಾಖ್ಯಾನ ನಿಬೋಧಮೆ, ಇಲ್ಲಿವರೆಗೂ ಕಶ್ಯಪರ ಸಂತತಿ ಹೇಳಿದ್ರು. ಅಂದ್ರೆ ನೋಡ್ರಿ, ಬ್ರಹ್ಮದೇವರಿಂದ ರುದ್ರದೇವರು ಮತ್ತೆ ಎಲ್ಲ ಸಂತತಿಯನ್ನ ಹೇಳ್ತಾ ಇದ್ದಾರೆ. ಈ ಚಂದ್ರವಂಶದ ಕಥೆಯನ್ನು ಹೇಳ್ರಿ ಅಂತ ಕೇಳಿದಾಗ ಚಂದ್ರವಂಶದ ಕಥೆಯನ್ನ ಹೇಳ್ತಾರೆ. ಚಂದ್ರನ ಪತ್ನಿಯರು, ಅವನ ಅಪೂರ್ವವಾಗಿರುವಂತಹ ಚರಿತ್ರೆ, ಬಹಳ ಸುಂದರವಾದ ಚರಿತ್ರೆ, ಚಂದ್ರನ ಚರಿತ್ರೆ. ಚಂದ್ರ ಏನಿದ್ದಾನಲ್ಲ, ಅವನ ಇತಿಹಾಸವನ್ನ ಹೇಳ್ತೀನಿ ಕೇಳಿ. ಅತ್ಯಪೂರ್ವಂ ನಾ ಹೇಳಿರುವ ಮಾತಲ್ಲ, ಶ್ಲೋಕದಲ್ಲೇ ಬಂದ್ಬಿಟ್ಟಿದೆ. ಅತ್ಯಪೂರ್ವಂ ಚರಿತಂ ಪುರಾಣೇಶು ಪುರಾತನಂ. ಅತ್ಯಪೂರ್ವವಾಗಿರುವಂತಹ ರೋಚಕವಾಗಿರುವಂತಹದ್ದು ಈ ಚಂದ್ರನ ಇತಿಹಾಸ. ಚಂದ್ರನ ಒಂದು ಇತಿಹಾಸವನ್ನ ಹೇಳ್ತೀನಿ ಕೇಳ್ರಿ. ಚಂದ್ರ ಮತ್ತು ಚಂದ್ರನ ಪತ್ನಿಯರು 27 ಮಂದಿ ಇದ್ದಾರೆ. ಅವರ ಹೆಸರು ಹೇಳ್ತಾರೆ. ಅಶ್ವಿನಿ ಭರಣಿ ಚೈವ ಕೃತ್ತಿಕಾ ರೋಹಿಣಿ ತಥಾ ಮೃಗಶೀರ್ಷ ತಥಾರ್ದ್ರ ಚ ಪೂಜ್ಯ ಸಾಧ್ವಿ ಪುನರ್ವಸು ಪುಷ್ಯಾಶ್ಲೇಷ ಮಗ ಪೂರ್ವ ಫಲ್ಗುಣಿ ಉತ್ತರ ಫಲ್ಗುಣಿ ಹಸ್ತ ಚಿತ್ರ ತಥಾ ಸ್ವಾತಿ ವಿಶಾಖ ಚಾರೋ ಅನುರಾಧಿಕಾ ಜ್ಯೇಷ್ಠಾ ಮೂಲ ತಥಾ ಪೂರ್ವ ಷಾಢಾ ಚೈವೋತ್ತರ ಸ್ಮೃತಾ ಶ್ರವಣಾ ಚ ಧನಿಷ್ಠಾ ಚ ತಥಾ ಶತಭಿಷಾ ಶುಭ ಪೂರ್ವಾ ಭಾದ್ರೋತ್ತರ ಭಾದ್ರ ರೇವತ್ಯಂತ ವಿದುಪ್ರಿಯಾ. 27 ನಕ್ಷತ್ರಗಳೇನಿದ್ದಾವಲ್ಲ, ಆ 27 ನಕ್ಷತ್ರಗಳು ಈ ಚಂದ್ರನ ಮಡದಿಯಾಗಿರುವಂಥವ್ರು. ತಾಸಾಂ ಮಧ್ಯೆ ಚ ಸುಭಗ ರೋಹಿಣಿ ರಸಿಕಾವರ. ಈ 27 ಮಂದಿ ದಕ್ಷ ಪ್ರಜಾಪತಿಯ ಮಕ್ಕಳು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅವರಷ್ಟರಲ್ಲಿ ರೋಹಿಣಿ ಇದ್ದಾಳಲ್ಲ, ಬಹಳ ಆ ಚಂದ್ರನ ಮೇಲೆ ಬಹಳ ಪ್ರೀತಿ, ಎಲ್ರಿಗೂ ಪ್ರೀತಿ. ವಿಶೇಷವಾಗಿ ಅವನನ್ನ ಒಲಿಸಿಕೊಂಡಿದ್ದಾಳೆ. ತನ್ನ ಹಾವಭಾವಗಳಿಂದ, ಸೌಂದರ್ಯದಿಂದ ವಶ ಮಾಡಿಕೊಂಡಿದ್ದಾಳೆ. ಸಂತತಂ ರಸಭಾವೇನ ಚಕಾರ ಶಶಿನಂ ವಶಂ. ಇವನೇನ್ ಮಾಡ್ತಿದ್ದ, ಆ ರೋಹಿಣಿ ಮನೆಗೆ ಹಗಲೆಲ್ಲ ಹೋಗ್ತಿದ್ದ. ಈ 26 ಜನ ಇದ್ದಾರಲ್ಲ, ಅವರ ಮನೆಗೆ ಹೋಗ್ತಾನೆ ಇರಲಿಲ್ಲ. ಸರ್ವಾ ಭಗಿನ್ಯಾ ಪಿತರಂ. ಈ ಮಾತೇನಾಗ್ಬಿಡ್ತು, ಸ್ವಲ್ಪ ದಿವಸ ಸುಮ್ಮಿದ್ರು ಎಲ್ಲ ಹೆಣ್ಮಕ್ಳು. ಆಮೇಲೆ ಅವರ ತಂದೆ ದಕ್ಷ ಪ್ರಜಾಪತಿ ಅವನ ಹತ್ರ ಹೋಗಿ ಹೇಳಿದ್ರು, ಅಪ್ಪ, ನಮ್ಮ ಮನೆಯವರು ಬರೋದೇ ಇಲ್ಲ. ಚಂದ್ರ ಆ ರೋಹಿಣಿ ಮನೆಗೆ ಹಗಲೆಲ್ಲ ಹೋಗ್ತಿರ್ತಾನೆ. ಸರ್ವಾ ಭಗಿನ್ಯಾ ಪಿತರಂ ಕಥಯಾಮಾಸುರಾ ಧೃತ ಸಪತ್ನೀಕೃತ ಸಂತಾಪಂ ಪ್ರಾಣನಾಶಕರಂ ಪರಂ. ಹೆಂಡತಿಯರಿಗೆ ಏನು ಬಿಟ್ರು ಜಗತ್ನಲ್ಲಿ ಏನು ಬೇಕಾದ್ರೂ ಬಿಡ್ತಾರೆ, ಆದರೆ ಗಂಡನನ್ನ ಮಾತ್ರ ಬಿಟ್ಕೊಡೋದಿಲ್ಲ. ಬೇಕಾದ್ದು ಬಿಡ್ತಾರೆ. ತಂದೆ ತಾಯಿನ ಬಿಡ್ತಾರೆ, ಬೆಳ್ಳಿ ಬಂಗಾರ ಬಿಡ್ತಾರೆ, ಆಸ್ತಿ ಮನೆ ಎಲ್ಲವನ್ನೂ ಬಿಡ್ತಾರೆ. ಆದರೆ ಹೆಂಡತಿಗೆ ಪರಮ ಪ್ರೀತಿಕರವಾದದ್ದು ಗಂಡ. ಆ ಗಂಡನನ್ನ ಬಿಟ್ಕೊಡೋದಿಲ್ಲ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. 26 ಜನ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಯಾರ ಹತ್ರ? ದಕ್ಷ ಪ್ರಜಾಪತಿ ಹತ್ರ. ಇಲ್ಲ, ನಮ್ಮ ಮನೆಯವರು ನಮ್ಮ ಮನೆಗೆ ಬರ್ತಾನೆ ಇಲ್ಲ, ಆ ರೋಹಿಣಿ ಮನೆಗೆ ಹೋಗ್ತಾರೆ. ಅವನು ಪಾಪ ಕೇಳಿಸ್ಕೊಂಡ, ತನ್ನ ಮಕ್ಕಳು ಹೇಳೋ ಮಾತನ್ನ ಕೇಳಿಸ್ಕೊಂಡು ಚಂದ್ರನನ್ನ, ಅಳಿಯನನ್ನ ಕರೆದು ಬೇಕಾದಷ್ಟು ಬುದ್ಧಿವಾದ ಹೇಳ್ದ. ಆದ್ರೂ ಕೇಳಲಿಲ್ಲ. ಆಗ ಶಾಪವನ್ನ ಕೊಟ್ಟಿದ್ದಾನೆ. ನಿನ್ನ ಸೌಂದರ್ಯ ಹೋಗ್ಬಿಡ್ಲಿ, ಕ್ಷಯ ಆಗಿಬಿಡ್ಲಿ. ಆ ಸೌಂದರ್ಯ ದಿನೇ ದಿನೇ ಯಕ್ಷಾಣಾಂಚ ಸಕ್ಷೀಯಮಾನಾಶ್ಚ ದುಃಖಿತಃ. ಪೂರ್ಣ ಅವನ ಸೌಂದರ್ಯ ಹೋಗ್ತಾ ಇದೆ. ಯಾರ್ದು? ಚಂದ್ರನದು. ಯಾವಾಗ ಕ್ಷಯರೋಗ ಬಂತೋ ಆ ಪೂರ್ಣ ತೇಜಸ್ಸು ಹೋಗ್ತಾ ಇದೆ. ಆಗ ಅವನೇನ್ ಮಾಡಿದ್ದಾನೆ? ವಪುರ್ಯರ್ಧಂ ಕ್ಷೀಯಮಾಣೆ ಶಂಕರಂ ಶರಣಂ ಯಯೋ. ರುದ್ರದೇವರನ್ನ ಕುರಿತು ಅವನು ಹೋಗಿ ಪ್ರಾರ್ಥನೆ ಮಾಡಿದ್ದಾನೆ ರುದ್ರದೇವರ ಹತ್ರ. ರುದ್ರದೇವರಿಗೆ ಭೋಲೆನಾಥ ಅಂತ ಕರೀತಾರೆ. ಅದರಲ್ಲೂ ಭಕ್ತರು ಬಂದು ಪ್ರಾರ್ಥನೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಫಲ ಕೊಡುವಂತಹ ದೇವತೆ ಅದು ನಮ್ಮ ರುದ್ರದೇವರು. ದುಃಖಾರ್ತನಾಗಿ, ಬಹಳ ಮನಸ್ಸಿಗೆ ನೋವಾಗಿ
ಶರಣಾಗತನಾಗಿ ಆ ಚಂದ್ರ ಶಂಕರನ ಹತ್ರ ಬಂದಿದ್ದಾನೆ. ದೃಷ್ಟ್ವಾ ಚಂದ್ರಂ ಶಂಕರಶ್ಚ ಕ್ಲೇಶಿತಂ ಶರಣಾಗತಂ ಕರುಣಾಸಾಗರಸ್ತೈಷ ಕೃಪಯಾ ಚ ಭಯಂ ದದೋ. ಕರುಣಾಸಾಗರನಾಗಿರುವಂತಹ ರುದ್ರದೇವ ಅಭಯವನ್ನ ಕೊಟ್ಟಿದ್ದಾನೆ. ಏನು ಯೋಚನೆ ಮಾಡಬೇಡ, ನಾನು ನಿನಗೆ ಅನುಗ್ರಹ ಮಾಡ್ತೇನೆ, ಕ್ಷಯರೋಗವನ್ನ ಪರಿಹರಿಸಿ. ನೋಡ್ರಿ, ರುದ್ರದೇವರ ಸಾಮರ್ಥ್ಯ ಎಂಥದ್ದು ಅಂದ್ರೆ, ವಿಶೇಷವಾಗಿ ಆ ರುದ್ರದೇವರನ್ನ ಕುರಿತು ಪ್ರಾರ್ಥನೆ ಮಾಡಿದ ಚಂದ್ರನಿಗೆ ರುದ್ರದೇವರು ಅನುಗ್ರಹ ಮಾಡಿದ್ದಾರೆ. ಏನು ಅನುಗ್ರಹ ಮಾಡಿದ್ರು? ಆ ಚಂದ್ರನನ್ನ ತನ್ನ ತಲೆ ಮೇಲೆ ಇಟ್ಕೊಂಡ್ರ. ಎಷ್ಟು ಅನುಗ್ರಹ ರೀ! ಚಂದ್ರನನ್ನ ತಲೆ ಮೇಲೆ ಇಟ್ಟುಕೊಂಡು ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಅವತ್ತಿನಿಂದ ಆ ರುದ್ರದೇವರಿಗೆ ತಂ ಶಿವ ಶೇಖರೇ ಕೃತ್ವ ಚಾಭವ ಚಂದ್ರಶೇಖರ. ಅವತ್ತಿನಿಂದ ರುದ್ರದೇವರಿಗೆ ಚಂದ್ರಶೇಖರ ಅಂತ ಹೆಸರು ಬಂತು. ಶರಣಾಗತ ವತ್ಸಲ, ಶರಣಾಗತ ರಕ್ಷಕ ಅಂತ ಮತ್ ಸಿದ್ಧ ಆಯ್ತು ರುದ್ರದೇವರಿಗೆ. ಭಾರೀ ಭಕ್ತರ ಮೇಲೆ ಅನುಗ್ರಹ ಮಾಡುವಂಥವನು ರುದ್ರದೇವ. ಈ ಕಡೆ ಹೆಣ್ಮಕ್ಳೆಲ್ಲ ಹೇಳಿದ್ರು, ಅಲ್ಲಪ್ಪ, ನಾವು ನಮಗ ಅನುಕೂಲ ಆಗ್ಲಿ ಅಂತ ಹೇಳಿ ನಿನ್ ಮುಂದ್ ಬಂದು ಹೇಳಿದ್ರೆ, ನನ್ ಗಂಡನ್ನ ಬಿಡಿಸ್ಕೊಡು ಅಂತ ನಾನು ಮುಂದ್ ಕೇಳಿದ್ರೆ, ಎಲ್ಲ ಹೆಣ್ಮಕ್ಳು ಹೇಳಿದ್ರು, ಅವ್ರಿಗೆ ಶಾಪ ಕೊಟ್ಟಿದ್ದಲ್ದೆ ನಮ್ಮಿಂದ ದೂರ ಆಗ ಹೋಗಿ ಮಾಡಿಬಿಟ್ಟಲ್ಲ. ಶಾಪನೂ ಬಂತು, ಕ್ಷಯರೋಗ ಬಂತು, ರುದ್ರದೇವ ತಲೆ ಮೇಲೆ ಇಟ್ಟುಕೊಂಡಿದ್ದಾನೆ, ನಮ್ಮಿಂದ ದೂರ ಆಗ್ಬಿಡ್ತಲ್ಲ ಅಂತ ಅಪ್ಪನ್ ಬೈಲಿಕ್ಕೆ ಶುರು ಮಾಡಿದ್ರು. ಮಕ್ಕಳೆಲ್ಲ ಸೇರಿ ಉಚ್ಚ ಜೋರಾಗಿ ಅಳ್ತಾರಂತೆ, ಅತ್ತು ಹೇಳ್ತಾರಂತೆ, ನಿಹತ್ಯಾಂಗಂ ಪುನಃ ಪುನಃ, ಏನಾದ್ರೂ ಮಾಡಿ ನಮ್ ಗಂಡ ನಮ್ಮ ಮನೆ ಬರೋ ಹಾಗಾಗ್ಬೇಕು ಅಂತ ಹೇಳಿ ತಮ್ಮ ಕಷ್ಟವನ್ನ ಆ ತಂದೆ ಮುಂದೆ ಹೇಳಿದ್ದಾರೆ. ದಕ್ಷ ಕನ್ಯಾ ಊಚುಹು, ಅವ್ರು ಹೇಳ್ತಾರೆ, ಯಾಕೆ ಅಷ್ಟ್ಯಾಕೆ ಮಹತ್ವ ಕೊಡ್ತೀರಿ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ಸುಮಾರು 8 ಶ್ಲೋಕಗಳಲ್ಲಿ ಪತಿಯ ವರ್ಣನೆ ಮಾಡ್ತಾರೆ. ಅಂದ್ರೆ ಪತಿಯಾಗಿರುವಂಥವನು ಹೆಂಡತಿಗೆ ಎಷ್ಟು ಮುಖ್ಯ ಅನ್ನೋದು ಈ ದಕ್ಷ ಪ್ರಜಾಪತಿಯ ಮಕ್ಕಳಾಗಿರುವಂತಹ ನಕ್ಷತ್ರ ದೇವತೆಗಳು ಹೇಳ್ತಾ ಇದ್ದಾರೆ. ಸ್ವಾಮಿ ಸೌಭಾಗ್ಯ ಲಾಭಾಯ, ನಮಗೆ ಸೌಭಾಗ್ಯ ಅಂತ ದೊರೆತಿರೋದೇ ಗಂಡನಿಂದ. ಗಂಡ ಇಲ್ಲ ಅಂದ್ರೆ ಏನ್ ಸೌಭಾಗ್ಯ, ಬೆಳ್ಳಿ ಬಂಗಾರ ಇದ್ರೆ ತಗೊಂಡು ನಾವೇನ್ ಮಾಡೋಣ, ನಮಗ್ ಬೇಡ. ಸೌಭಾಗ್ಯಮಸ್ತು ನಷ್ಟ, ಬೇಕಾದ ಸೌಭಾಗ್ಯ ಇರ್ಲಿ, ಬಂಗಾರದ ತಟ್ಟೆಯಲ್ಲಿ ನಮಗೆ ಊಟಕ್ಕೆ ಹಾಕಿ, ಆದ್ರೆ ಅದು ನಮಗ್ ಯಾವುದೂ ಬೇಡ. ಗತಃ ಸ್ವಾಮಿ ಗುಣಾನ್ವಿತ, ನಮ್ ಗಂಡನೇ ನಮಗ್ ಬೇಕು. ಇದು ಮೊದಲನೇ ಶ್ಲೋಕ. ಇನ್ನು ನಮ್ಮ ಗಂಡ ಏನಿದ್ದಾನಲ್ಲ, ಅವನು ನಮಗೆ ಕಣ್ಣಿದ್ದ ಹಾಗೆ. ಕಣ್ಣಿಲ್ಲ ಅಂದ್ರೆ ಜಗತ್ನಲ್ಲಿ ಏನು ಕಾಣೋದಿಲ್ಲ. ನಯನಂ ಪ್ರಧಾನಂ, ಎಲ್ಲಾ ಅಂಗಗಳಲ್ಲೇ ಶಿರಸ್ಸು ಮುಖ್ಯ, ಶಿರಸ್ಸಿನಲ್ಲೇ ಅಂಗಗಳಲ್ಲೇ ಅದು ಆ ಕಣ್ಣು ಅತ್ಯಂತ ಪ್ರಧಾನವಾಗಿರುವಂಥದ್ದು. ಹಾಗೆ ನಮ್ಮ ಸಂಸಾರಕ್ಕೆ ನಮಗೆ ಅದು ಕಣ್ಣಿನಂತೆ ಇರುವಂಥವನು ನಮ್ಮ ಪತಿ. ಅದನ್ನು ಹೇಳ್ತಾರೆ, ಸ್ಥಿತೇ ಚಕ್ಷುಷಿ ಹೇತಾತ ದೃಷ್ಟ್ವಂ ಧ್ವಾಂತಮಯಂ ಜಗತ್. ಆ ಕಣ್ಣಿಲ್ಲ ಅಂದ್ರೆ ಗಂಡ ಇಲ್ಲ ಅಂದ್ರೆ ಜಗತ್ತು ಅಂಧಕಾರದಿಂದ ಕೂಡಿರುವಂಥದ್ದು. ವಿಜ್ಞಾತ ಮಧುನಾ ಸ್ತ್ರೀಣಾಂ ಪತಿರೇವ ಹಿ ಲೋಚನಂ, ಗಂಡನೇ ನಮಗೆ ಕಣ್ಣಿದ್ದ ಹಾಗೆ. ಈ ಗಂಡನೇ ಇಲ್ಲ, ನಾವೇನ್ ಮಾಡೋಣ? ಇನ್ನು ಮುಂದೆ ಹೇಳ್ತಾರೆ, ಪತಿಯೇ ಸ್ತ್ರೀಯರಿಗೆ ದಿಕ್ಕು. ಮದುವೆ ಆಗೋ ತನಕ ತಂದೆ ತಾಯಿ ನೋಡ್ತಾರೆ, ಮದುವೆ ಆದ ಮೇಲೆ ಸ್ತ್ರೀಯನ್ನ ರಕ್ಷಣೆ ಮಾಡುವಂಥವನು ಅದು ಪತಿ. ಪತಿರೇವ ಗತಿ ಸ್ತ್ರೀಣಾಂ ಪತಿ ಪ್ರಾಣಶ್ಚ ಸಂಪದ. ಹೆಂಡತಿಗೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಅದು ಗಂಡ. ಅವನಿಂದಲೇ ಸಂಪತ್ತು. ಮುಂದೆ ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಹೇತು ಸೇತುರ್ಭವಾರ್ಣವೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬ್ರಹ್ಮವೈವರ್ತ ಪುರಾಣ. ಸಂಪತ್ತು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಕೊನೆಗೆ ಅಷ್ಟೇ ಯಾಕಪ್ಪ, ಈ ಸಂಸಾರ ಸಮುದ್ರವನ್ನ ದಾಟ್ಲಿಕ್ಕೆ ಬಯಸುವಂತಹ ಎಲ್ಲ ಸ್ತ್ರೀಯರಿಗೆ ಪತಿಯೇ ಸೇತುವೆ ಇದ್ದ ಹಾಗೆ. ದಕ್ಷ ಪ್ರಜಾತಿ ಮಕ್ಕಳು ಹೇಳ್ತಿರುವಂತಹ ಮಾತಿದು. ಅಷ್ಟೇ ಅಲ್ಲ, ಪತಿರ್ನಾರಾಯಣ, ನಮ್ಮ ಪತಿನೇ ನಮಗೆ ನಾರಾಯಣ ಇದ್ದ ಹಾಗೆ. ಅವನ ಪೂಜೆಗಿಂತಲೂ ದೊಡ್ಡ ಪೂಜೆ ಯಾವುದೂ ಇಲ್ಲ. ಸ್ತ್ರೀಣಾಂ ವ್ರತಂ ಧರ್ಮ ಸನಾತನ, ಅವನನ್ನು ಪೂಜಾ ಮಾಡೋದೇ ದೊಡ್ಡ ಪೂಜೆ ನಮಗೆ. ಸರ್ವಕರ್ಮಂ ವ್ರತಾತಾಸಾಂ, ಎಲ್ಲಾ ಕರ್ಮವೂ ವ್ಯರ್ಥ ಯಾವಾಗ ಸ್ವಾಮಿನಾಂ ವಿಮುಖ. ಗಂಡನೇ ಇಲ್ದೆ ಯಾವ ಧರ್ಮಾಚರಣೆ ಮಾಡಿದ್ರು
ಯಾವುದೂ ಫಲ ಬರೋದಿಲ್ಲ. ಅನೇಕ ಮುಂದೆ ಹೇಳ್ತಾರೆ, ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾರೆ, ಅನೇಕ ಯಜ್ಞಗಳನ್ನ ಮಾಡ್ತಾರೆ, ದಕ್ಷಿಣೆ ದಾನ ಅಂತಂತಾರೆ, ವ್ರತ ನಿಯಮಗಳನ್ನ ಮಾಡ್ತಾರೆ, ದ್ರವ್ಯದಾನ ಮಾಡ್ತಾರೆ, ಉಪವಾಸ ಆಚರಣೆ ಮಾಡ್ತಾರೆ, ಅನೇಕ ದೇವತೆಗಳನ್ನ ಪೂಜಾ ಮಾಡ್ತಾರೆ, ತಮ್ಮ ಶರೀರವನ್ನು ತಪಸ್ಸಿನಿಂದ ಸವಿಸ್ತಾರೆ. ಇವೆಲ್ಲವೂ 16ನೇ ಒಂದು ಭಾಗ ಅಲ್ಲ. ಪತಿಯ ಸೇವೆ ಮಾಡೋದ್ರ ಮುಂದೆ ಇವು ಯಾವೋ ಅಲ್ಲ ಅಂದ್ಬಿಟ್ಟು ಇವತ್ತೆಲ್ಲ ನಮಗೆ ಇದು ಒಂದು ದಿಗ್ದರ್ಶನ ಇದ್ದ ಹಾಗೆ. ಗಂಡನ ಸೇವೆಯನ್ನ ಮಾಡೋದು ಎಷ್ಟು ಪ್ರಾಮುಖ್ಯತೆ, ಪತಿಯ ಪೂಜೆಯನ್ನ ಮಾಡೋದು, ಪತಿವ್ರತ ಅಂತ ಯಾರನ್ನು ಕರಿಬೇಕು ಅನ್ನೋದಕ್ಕೆ ದಕ್ಷ ಪ್ರಜಾಪತಿ ಮಕ್ಕಳು ಹೇಳ್ತಾ ಇದ್ದಾರೆ. ಸ್ನಾನಂಜ ಸರ್ವತೀರ್ಥೇಶು ಸರ್ವಯಜ್ಞೇಶು ದಕ್ಷಿಣ ಸರ್ವದಾನಾನಿ ಪುಣ್ಯಾನಿ ವ್ರತಾನಿ ನಿಯಮಾಶ್ಚಮೇ ದೇವಾರ್ಚನಂ ಚ ಆಸನಂ ಸರ್ವಾಣಿ ಚ ತವಾಂಸಿ ಚ ಸ್ವಾಮಿನಃ ಪಾದ ಸೇವಾಯ ಕಲಾನ್ನರ್ಹಂತಿ ಷೋಡಶಿ. ಪತಿಯ ಸೇವೆ ಮಾಡೋದ್ರ 16ನೇ ಒಂದು ಅಂಶನೂ ಇದಲ್ಲ. ಇವ್ಯಾವ ಫಲ ಬರೋದಿಲ್ಲ. ಅಷ್ಟು ಫಲ ಪತಿಯ ಸೇವೆ ಮಾಡೋದ್ರಿಂದ ಬರ್ತದೆ. ಹೆಂಡತಿಗೆ ಬಂಧು ಬಾಂಧವರಿದ್ದಾರಲ್ಲ, ಬಹಳ ಅಭಿಮಾನ ತವ್ರ ಮನೆ ಕಡೆ ಹೆಣ್ಮಕ್ಳಿಗೆ. ನಮ್ಮನ್ ಬಿಟ್ರೆ ಯಾರಿಲ್ರಿ, ನಮ್ ತವ್ರ ಮನೆಯವ್ರು ಭಾರಿ ಬಂದ್ ಕಾಯ್ತಾರೆ. ಯಾರು ಕಾಯೋದಿಲ್ಲ ನೋಡ್ರಿ, ಶ್ಲೋಕದಲ್ಲೇ ಹೇಳ್ಬಿಡ್ತಾರೆ, ಸರ್ವೇಶಾಂ ಬಾಂಧವಾನಾಂಚ ಪ್ರಿಯ ಪುತ್ರಶ್ಚ ಯೋಷಿತಾಂ. ಬಂಧು ಬಾಂಧವರು ಕೈ ಬಿಟ್ರು, ಅಷ್ಟೇ ಅಲ್ಲ ತನ್ನ ಹೆತ್ತಿರುವಂತಹ ತಂದೆ ತಾಯಿ ಅವರು ಕೈ ಬಿಟ್ರು, ತಾನೇ ಹೆತ್ತಿರುವಂತಹ ಮಗಳು ಅತ್ತೆ ಮನೆಗೆ ಹೋಗ್ತಾಳೆ, ಅವಳು ಕೈ ಬಿಟ್ರು, ತಾನೇ ಹೆತ್ತಿರುವಂತಹ ಮಗ ಕೈ ಬಿಟ್ರು, ಕೊನೆಗೆ ಯಾವಾಗಲೂ ರಕ್ಷಣೆ ಮಾಡುವಂಥವ್ರು, ಪ್ರೀತಿಯಿಂದ ಕರೆದುಕೊಂಡು ಬಂದು ರಕ್ಷಣೆ ಮಾಡುವಂಥವ್ರು, ಧರ್ಮಪತ್ನಿ ಅನ್ನೋ ಸ್ಥಾನದಲ್ಲಿಟ್ಟು ನೋಡಿಕೊಳ್ಳುವಂಥವನು ಅದು ಪತಿ. ಹೇಳ್ತಾರ ನೋಡ್ರಿ, ಹೇಳ್ತಾರವರೆಲ್ಲ ಸೇರಿ, ಸಯೇವ ಸ್ವಾಮಿನೋಶ್ಚ. ಅಷ್ಟು ನಮಗೆ ಅದು ಪ್ರೀತಿಕರವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. 100 ಜನ ಗಂಡ್ಮಕ್ಳಿದ್ರು ನಮಗ್ ಬೇಡ. ಈ ಮಾತು ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಬೇರೆ ಯಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾ ಇದ್ದಾರೆ, 100 ಜನ ಗಂಡ್ಮಕ್ಳು ಮಕ್ಕಳಿಗಿಂತಲೂ ಪತಿಯೇ ನಮಗೆ ಅತ್ಯಂತ ಅವಶ್ಯಕ. 100 ಜನ ಗಂಡ್ಮಕ್ಳು ತಗೊಂಡು ನಾವೇನ್ ಮಾಡೋಣ? ಬೇಡ, ನಮಗ್ ಗಂಡನೇ ನಮಗೆ ಅತ್ಯಂತ ಅವಶ್ಯಕ. ಅವ್ರ ಮಾತು ಹೇಳ್ತಾರೆ, ಅಸದ್ವಂಶ ಪ್ರಸೂತಾಯ ಯಾ ದ್ರೇಷ್ಟಿ ಸ್ವಾಮಿನಾ ಸದಾ ಯಸ್ಯಾ ಮನಶ್ಚುಲಂ ದುಷ್ಟಂ ಸತತಂ ಪರಿಪೂರುಷೆ. ಯಾವ ಸ್ತ್ರೀ ದುಷ್ಟ ವಂಶದಲ್ಲಿ ಜನಿಸಿದ್ದಾಳೋ, ಯಾರ ಮನಸ್ಸು ಚಂಚಲವಾಗಿದೆನೋ, ಪರಪುರುಷನಲ್ಲಿ ಆಸಕ್ತಿ ಹೊಂದಿದ್ದಾಳೋ, ಅವಳು ಪತಿದೇವನನ್ನ ನಿಂದಿಸ್ತಾಳಂತೆ, ಬೈತಾಳಂತೆ ಬಾಯಿ ಬಂದ ಹಾಗೆ. ಅಷ್ಟೇ ಅಲ್ಲ, ಪತಿಯಾದಂಥವನು ರೋಗಿಯೇ ಆಗಿರ್ಲಿ ಅಥವಾ ದರಿದ್ರನೇ ಆಗಿರ್ಲಿ, ಅತಿ ವಯಸ್ಸಾದವನಾಗಿರ್ಲಿ, ಆ ಪತಿವ್ರತೆ ಆ ಪತಿಯನ್ನ ಸೇವೆ ಮಾಡ್ತಾಳಂತೆ. ಅಷ್ಟು ಆ ಪತಿ ಸೇವೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾವ ಸ್ತ್ರೀ ಆ ಪತಿಯ ಸೇವೆಯನ್ನ ಮಾಡ್ತಾಳೋ, ಯಾವ ಚಂದ್ರ ದಿವಾಕರು ಸೂರ್ಯ ಚಂದ್ರ ಇರೋವರೆಗೂ ಅವಳು ಸುಖವನ್ನ ಪಡಿತಾಳಂತೆ. ಅಷ್ಟು ಅದಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ. ಇನ್ನು ಮಾಡ್ಲಿಲ್ಲ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಅದು ನಮಗ್ ಬೇಡ. ಬಹಳಷ್ಟು ಹೇಳಿದ್ದಾರೆ, ಪತಿ ಸೇವಾ ಮಾಡ್ಲಿಲ್ಲ ಅಂದ್ರೆ ಏನೇನಾಗಿ ಹುಡ್ತಾರೆ ಅಂತ ಒಂದು ಲಿಸ್ಟ್ ಹೇಳಿದ್ದಾರೆ. ಅದನ್ನ ಬಿಟ್ಟು ಮುಂದೆ ಹೋಗ್ಬಿಡ್ತೀನಿ. ಇನ್ನು ದೇಹಿನಃ, ಕೊನೆಗೊಂದು ಮಾತು ಹೇಳಿದ್ರು ತನ್ನ ತಂದೆಗೆ, ದೇಹಿನಃ ಕಾಂತ ದಾನಂಚ ಕಾಮಪೂರಂ ವಿದೇಸುತ. ನೀವೇನ್ ಕೊಟ್ರು ನಮಗ್ ಬೇಡ, ನಮಗ್ ಬೇಕಾಗಿರೋದು ನಮ್ಮ ಪತಿ. ಬ್ರಹ್ಮನಿಗೆ ಸದೃಶನಾಗಿರುವಂಥವನು ದಕ್ಷ ಪ್ರಜಾಪತಿ, ಬ್ರಹ್ಮದೇವರ ಮಗ. ಅದಕ್ಕೆ ನೀ ಏನ್ ಮನಸ್ಸು ಮಾಡಿದ್ರು ಆಗ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಮಗೆ ನೀನು ಬೇರೆ ಇನ್ನೇನು ಮಾಡಬೇಡ. ಕನ್ಯಾನಾಂ ವಿಧಾತ್ರ ಸದೃಶಂ, ಒಂದೇ ಮಾತು ಹೇಳ್ತೀವಿ, ನೀವೇನು ಮಾಡೋ ಬೇಕಾಗಿಲ್ಲ. ಕನ್ಯಾನಾಂ ವಚನಂ ಶುತ್ವ ದಕ್ಷ ಶಂಕರ ಸನ್ನಿಧಂ. ನಮಗೆ ಪತಿ ಭಿಕ್ಷೆಯನ್ನ ಕೊಟ್ಟರು, ಬೇರೆ ಇನ್ನೇನು ಬೇಕಾಗಿಲ್ಲ. ನಮ್ಮ ಪತಿಯನ್ನ ನಮಗ್ ಕೊಡಿಸು. ನೀ ಕೊಟ್ಟಿರೋ ಶಾಪಕ್ಕೆ ಎಲ್ಲ ಕ್ಷಯ ಆಗಿ ಹೋಗಿದೆ ಸೌಂದರ್ಯ. ಎರಡನೇದ್ದು ರುದ್ರದೇವರ ಹತ್ರ ಹೋಗಿ ಕೂತಾನೆ ನಮ್ಮ ಮನೆಯವರು, ಗಂಡ ಚಂದ್ರ.
ನೀವೇನಾರ ಮಾಡಿ ನಮ್ ಗಂಡನ್ ನಮ್ಗೆ ವಾಪಸ್ ಕೊಡಿಸಬೇಕು ಅಂತ ಎಲ್ಲಾ ಮಕ್ಕಳು ಹೋಗಿ ಅಪ್ಪನ ಮುಂದೆ ಅತ್ತಿದ್ದಾರೆ, ಪತಿಯ ಮಹತ್ವವನ್ನು ತಿಳಿಸಿದ್ದಾರೆ. ಅಂದ್ರೆ ನಮಗೆ ಅಪ್ಪ ಅಮ್ಮನಕ್ಕಿಂತಲೂ ನಮಗೆ ಪತಿ ಅತ್ಯಂತ ಅವಶ್ಯಕ, ನಮಗೆ ಪತಿ ಬೇಕು ಅಂತ ಕೇಳಿದಾಗ ಪಾಪ ದಕ್ಷ ಪ್ರಜಾಪತಿ ಬಂದು ಹೇಳ್ತಾ ಇದ್ದಾನಂತೆ. ಯಾರ ಹತ್ರ? ರುದ್ರದೇವರ ಹತ್ರ. ರುದ್ರದೇವರು ಅಳಿಯನೇ ಆಗಬೇಕು ದಕ್ಷ ಪ್ರಜಾಪತಿಗೆ. ಬಂದು ಹೇಳ್ತಾನಂತೆ, ದೇಹಿ ಜಾಮಾತರಂ ಶಂಭೋ. ನೋಡ್ರಿ, ಶಬ್ದ ಇಟ್ಬಿಟ್ಟಿದ್ದಾರೆ. ಜಾಮಾತರಂ ಶಂಭೋ ಮದೀಯಂ ಪ್ರಾಣವಲ್ಲಭಂ ಮತ್ಸುತಾನಾಂಚ ಪ್ರಾಣಾಂಚ ಪರಮೇವ ಪ್ರಿಯಂಪತಿ. ನನ್ನ ಪ್ರೀತಿಯ ಅಳಿಯ, ನನ್ನ ಹೆಣ್ಣು ಮಕ್ಕಳ ಪ್ರಾಣ ಪ್ರಿಯನಾಗಿರುವಂಥವ್ನು ಚಂದ್ರ ಏನಿದ್ದಾನಲ್ಲ, ಅವನನ್ನು ನಮಗೆ ಕೊಟ್ಬಿಡು. ನೀ ಕೊಡ್ಲಿಲ್ಲ ಅಂದ್ರೆ ನಾನು ಹಿಂಗ್ ಶಾಪ ಕೊಡ್ತೀನಿ ಅಂತ. ಮತ್ತೆ ಹಿಂದೆಲ್ಲ ಗಲಾಟೆ ಆಗಿದೆ ಬೇಕಾದಷ್ಟು ಸತೀದೇವಿಯ ಸಂದರ್ಭದಲ್ಲಿ. ಅಷ್ಟಾದ್ರೂ ನಾನು ಶಾಪ ಕೊಡ್ತೀನಿ ಅಂತ ಕೂತ್ಕೊಂಡ ದಕ್ಷ ಪ್ರಜಾಪತಿ. ಕೇಳಿದಾಗ ಅದಕ್ಕೆ ರುದ್ರದೇವರು ಹೇಳಿದ್ರು, ಒಂದೇ ಮಾತು ಹೇಳ್ತಾರೆ, ಕರೋಷಿ ಭಸ್ಮನ ಚೇನ್ಮಾ ದದ್ಯಾ ವಾಶಾನ್ವಮೇವಚ ನಾಹಂ ದಾತುಂ ಸಮರ್ಥಶ್ಚ ಚಂದ್ರಂ ಚ ಶರಣಾಗತಂ. ನನ್ನನ್ನ ಸುಟ್ಟು ಭಸ್ಮ ಮಾಡಿದ್ರೂ ಸಹಿತ ನಾ ಚಂದ್ರನ್ ಕೊಡೋದಿಲ್ಲ. ರುದ್ರದೇವರ ಬಾಯಲ್ಲಿ ಬಂದಿರೋ ಮಾತು. ಯಾಕೆ ಅಂದ್ರೆ ಅವನು ಶರಣಾಗತನಾಗಿ ನನ್ನ ಹತ್ರ ಬಂದಿದ್ದಾನೆ. ಶರಣಾಗತ ರಕ್ಷಕ ಅಂತ ನನಗೆ ಹೆಸರು. ಆ ಶರಣಾಗತತ್ವವನ್ನು ನಾ ಬಿಡೋದಿಲ್ಲ. ಇಷ್ಟು ಮಾತು ಯಾವಾಗ ಹೇಳಿದ ಕೂಡಲೇ ರುದ್ರದೇವರು ಹೇಳಿದ ಕೂಡಲೇ ಸಿಟ್ಟು ಬಂದ್ಬಿಡ್ತು ದಕ್ಷ ಪ್ರಜಾಪತಿಗೆ. ಆಗ ಶಾಪ ಕೊಡಬೇಕು ಅಂತ ಕೂತ್ಕೊಂಡ ಯಾರು? ದಕ್ಷ ಪ್ರಜಾಪತಿ. ಆಗ ರುದ್ರದೇವರೇನು ಮಾಡಿದ್ರು? ಭಗವಂತನನ್ನ ಸ್ಮರಣೆ ಮಾಡಿದ್ದಾರೆ ಮನಸ್ಸಿನಲ್ಲಿ. ಶಿವಸ್ಯ ವಚನಂ ಶುತ್ವ ದಕ್ಷಸ್ತ್ವಂ ಶಾಪಗೊಳ್ಳಿಕ್ಕೆ ಸಿದ್ಧನಾದಾಗ ಶಿವಸ್ಸ್ಮಾರ ಗೋವಿಂದಂ ವಿಪನ್ಮೋಕ್ಷ ಕ್ಷಣಕಾರಕಂ. ಈ ವಿಪತ್ತಿನಿಂದ ಪಾರು ಮಾಡು ಸ್ವಾಮಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಭಗವಂತ ಏತಸ್ಮಿನ್ ಮಂತರೇ ಕೃಷ್ಣೋ ವೃದ್ಧ ಬ್ರಾಹ್ಮಣ ರೂಪದರ್ಕ, ಬ್ರಾಹ್ಮಣ ರೂಪದಿಂದ ಬರ್ತಾ ಇದ್ದಾನಂತೆ ಭಗವಂತ. ಬಂದು ಹೇಳ್ತಾನಂತೆ, ಇಲ್ಲ ರುದ್ರದೇವರಿಗೆ ಭಗವಾನುವಾಚ, ಭಗವಂತ ಹೇಳುವಂತ ಮಾತು, ನಚಾತ್ಮನಃ ಪ್ರಿಯ ಕಶ್ಚಿತ್ ಸರ್ವೇಷು ಭಕ್ತುಷು ಆತ್ಮಾನಂ ರಕ್ಷ ದಕ್ಷಾಯ ದೇಹಿ ಚಂದ್ರಂ ಸುರೇಶ್ವರ. ಇಲ್ಲಪ್ಪ, ಆ ಎಲ್ಲ ಕನ್ಯೆಯರು, ಆ ದಕ್ಷ ಪ್ರಜಾಪತಿ ಮಕ್ಕಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀನು ಆ ಚಂದ್ರನನ್ನ ಅವರಿಗೆ ಬಹಳ ಪ್ರೀತಿಕರನಾಗಿರುವಂತಹ ಪತಿ ಗಂಡ, ಹಾಗಾಗಿ ಆ ದಕ್ಷ ಪ್ರಜಾಪತಿಗೆ ಆ ಚಂದ್ರನನ್ನ ಕೊಟ್ಬಿಡು. ನೀನಾದ್ರೂ ಒಳ್ಳೆ ವೈಷ್ಣವಾಗ್ರೇಸರ ತಪಸ್ವಿನಾಂಬರಹ ಶಾಂತ ಸ್ವಮೇವ ವೈಷ್ಣವಾಗ್ರಣಿ. ಒಳ್ಳೆ ಶಾಂತನಾಗಿ ರುದ್ರದೇವರಿಗೆ ಮೊಮ್ಮಗನ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ. ಬ್ರಾಹ್ಮಣ ರೂಪದಿಂದ ಹೇಳ್ತಾ ಇದ್ದಾನೆ. ವಿಷ್ಣುವಿನ ಭಕ್ತನಾಗಿರುವಂಥವನು, ಅಗ್ರಗಣಿಯಾಗಿರುವಂಥವನು. ಸಮಃ ಸರ್ವೇಷು ಜೀವೇಶು ಹಿಂಸಾ ಕ್ರೋಧ ವಿವರ್ಜಿತ. ಹಿಂಸೆ ಕ್ರೋಧ ಇವೆಲ್ಲ ಬಿಟ್ಟಂಥವನು. ನೋಡ್ರಿ, ರುದ್ರದೇವರ ವರ್ಣನೆ ಭಗವಂತ ಮಾಡ್ತಾ ಇದ್ದಾನೆ. ಮೊಮ್ಮಗನ ಮೇಲೆ ಭಾರಿ ಪ್ರೀತಿ. ದಕ್ಷ ಇದಾನಲ್ಲ, ಬ್ರಹ್ಮಪುತ್ರನಾಗಿರುವಂತಹ ದಕ್ಷ ಭಾರಿ ಕೋಪಿಷ್ಟ. ದಕ್ಷ ಕ್ರೋಧೀಚ ದುರ್ದರ್ಶೋ ತೇಜಸ್ವಿ ಬ್ರಹ್ಮಣ ಸುತಃ. ಬ್ರಹ್ಮದೇವರ ಮಗ ಭಾರಿ ಕೋಪಿಷ್ಟ. ಅವನು ಹಂಗ ಮಾಡ್ತಾನಂತ ಹೇಳಿ ನೀನು ಹಂಗೆ ಮಾಡಿದ್ರೆ ವ್ಯತ್ಯಾಸ ಉಳಿಯುವುದಿಲ್ಲ. ಹಂಗ ಮಾಡಬೇಡ. ಶಿಷ್ಟೋ ಭೀಬೇತಿ ದುರ್ದರ್ಶ ನ ದುರ್ದರ್ಶ ಕಂಚನ. ಅವನ್ ಹಂಗ ಮಾಡ್ತಾನಂತ ಹೇಳಿ ನೀನು ಹಂಗೆ ಮಾಡಿದ್ರೆ ವ್ಯತ್ಯಾಸ ಉಳಿಯೋದಿಲ್ಲ. ಹಂಗ ಮಾಡಬೇಡ. ನಾರಾಯಣ ವಚಶ್ರುತ್ವ ಹಸಿತ್ವ ಶಂಕರ ಸ್ವಯಂ. ಭಗವಂತನ ಮಾತನ್ನ ಕೇಳಿ ಮುಗುಳ್ನಗೆಯಿಂದ ರುದ್ರದೇವರು ಒಂದೆರಡು ಮಾತಾಡ್ತಾ ಇದ್ದಾರೆ. ನನ್ನ ತಪೋ ಮಹಿಮೆಯನ್ನಾಗಲಿ, ತೇಜಸ್ಸನ್ನಾಗಲಿ, ನನ್ನ ತಪಸ್ಸಿನ ಸಂಪೂರ್ಣ ಫಲವನ್ನಾಗಲಿ ದಕ್ಷ ಪ್ರಜಾಪತಿಗೆ ನಾನು ಬೇಕಾದ್ರೆ ಕೊಡ್ತಾ ಇದ್ದೇನೆ. ಆದರೆ ಶರಣಾಗತನಾದ ಚಂದ್ರನನ್ನ ನಾ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದಾಗ ರುದ್ರದೇವರ ಈ ಸ್ವಧರ್ಮವನ್ನ, ಯಸ್ವಧರ್ಮ ವಿಹೀನಶ್ಚ ಸಚ ಸರ್ವ ಬಹಿಷ್ಕೃತ. ಸ್ವಧರ್ಮ ಬಿಟ್ಟ ಅಂದ್ರೆ ಅವನನ್ನ ಲೋಕ ಬಹಿಷ್ಕಾರ ಮಾಡಿಬಿಡ್ತದೆ. ಆದ್ರೆ ನನ್ನ ಧರ್ಮ ಏನು? ಶರಣಾಗತರನ್ನ ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ನಾನು ಬಿಡೋದಿಲ್ಲ. ಇಬ್ರಿಗೂ ಮಾತಾಗತ್ತೆ. ಆಮೇಲೆ ಕೊನೆಗೆ ರುದ್ರದೇವರೇನು ಮಾಡ್ತಾರೆ? ರುದ್ರದೇವರ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅರ್ಧ ಭಾಗ ಮಾಡಿ ಕೊನೆಗೆ ಭಗವಂತನ ಆಜ್ಞೆಯಂತೆ ಅರ್ಧ ಭಾಗ ಮಾಡಿ
ಒಂದರ್ಧವನ್ನು ತಾವೇ ಇಟ್ಕೊಳ್ತಾರೆ. ಅರ್ಧೇಂದುಲಸಿತ ಶ್ಲೋಕದಲ್ಲಿದೆ, ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅರ್ಧೇಂದುಲಸಿತ ಸಣ್ಣದಾಗಿದೆ ಚಂದ್ರ ಆ ರುದ್ರದೇವರ ತಲೆ ಮೇಲೆ. ಆ ಒಂದರ್ಧ ಭಾಗವನ್ನ ಆ ದಕ್ಷ ಪ್ರಜಾಪತಿಗೆ ಕೊಟ್ಟಿದ್ದಾರೆ. ರೋಗರಹಿತನಾದ ಅರ್ಧ ಚಂದ್ರ ಆ ಶಿವನ ತಲೆಯಲ್ಲೇ ಉಳಿದಿದ್ದಾನೆ. ಭ್ರಷ್ಟಾದ್ವಾವರ್ಧ ಚಂದ್ರಾಶ್ಚ ನಿರ್ವ್ಯಾಧಿ ಶಿವಶಿಖರೆ ನಿಜಗ್ರಾಹ ಪರಂ ಚಂದ್ರಂ ವಿಷ್ಣುದತ್ತಂ ಪ್ರಜಾಪತಿ. ಭಗವಂತ ಯಾವಾಗ ಹೇಳಿದ್ನೋ ಅದರ ಪ್ರಕಾರ ಅರ್ಧವನ್ನು ಕೊಟ್ಟಿದ್ದಾನೆ. ಅವರೇನು ಮಾಡಿದ್ದಾರೆ, ಅರ್ಧ ಭಾಗ ಅದು ಕ್ಷಯರೋಗ ಇತ್ತು, ಇವನೇ ಕೊಟ್ಟಿದ್ದ ಶಾಪವನ್ನ. ರುದ್ರದೇವರ ಅನುಗ್ರಹದಿಂದ ಪರಮಾತ್ಮ ಆ ರೋಗ ಪರಿಹಾರವನ್ನ ಮಾಡಿಸಿದ್ದಾನೆ. ಮಾಡಿಸಿ 15 ದಿವಸ ಅಂದ್ರೆ ಪಕ್ಷದಲ್ಲಿ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅದನ್ನು ಹೇಳ್ಬಿಡ್ತಾರೆ. ಯಕ್ಷ್ಮ ಗ್ರಸಂ ಚ ದೃಷ್ಟ್ವಾ ಚ ದಕ್ಷಸ್ತುಷ್ಟಾವ ಮಾಧವಂ ಪಕ್ಷೇ ಪೂರ್ಣಂ ಕೃತಂ ಪಕ್ಷೆ ತಂ ಚಕಾರ ಹರಿಸ್ವಯಂ. ಭಗವಂತನ ಅನುಗ್ರಹ ನೋಡಿ ಹೇಗೆ, ಅರ್ಧ 15 ದಿವಸ ವೃದ್ಧಿಯಾಗ್ಲಿ, 15 ದಿವಸ ಕಡಿಮೆ ಆಗ್ಲಿ, ಈ ರೀತಿಯಾಗಿ ಭಗವಂತ ರುದ್ರದೇವರಿಗೂ ಅನುಗ್ರಹ ಮಾಡ್ದ, ಚಂದ್ರನಿಗೂ ಅನುಗ್ರಹ ಮಾಡ್ದ, ದಕ್ಷ ಪ್ರಜಾಪತಿಗೂ ಬುದ್ಧಿವಾದವನ್ನ ಹೇಳಿದ್ದಾನೆ. ಚಂದ್ರಸ್ತಾಶ್ಚ ಪರಿಪ್ರಾಪ್ಯ ವಿಜಹಾರ ದಿವಾನಿಶಂ ಸಮಂ ದದರ್ಶ. ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ, ಚಂದ್ರನ ತನ್ನ ಪತ್ನಿಯರೊಡನೆ ಮತ್ತೆ ತಿರುಗಿ ಹೋಗಿದ್ದಾನೆ. ದಕ್ಷ ಪ್ರಜಾಪತಿಯ ಭಯದಿಂದ, ಮಾವನ ಭಯದಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾನೆ, ಹೆಂಡತಿರನ್ನ. ಈ ರೀತಿಯಾಗಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಇತ್ತೇವಂ ಖದಿತಂ ಸರ್ವಂ ಕಿಂಚಿತ್ ಸೃಷ್ಟಿಕ್ರಮಂ ಮುನೆ ಶ್ರುತ್ವಾಚು ಗುರುವಕ್ತ್ರೇಣ ಪುಷ್ಕರೇ ಮುನಿ ಸಂಸದಿ. ಸೂತಪುತ್ರರಾಗಿರುವಂಥವ್ರು ಒಂದು ಮಾತು ಹೇಳ್ತಾ ಇದ್ದಾರೆ. ಪುಷ್ಕರ ಕ್ಷೇತ್ರದಲ್ಲಿ ಋಷಿಗಳ ಸಭೆಯಲ್ಲಿ ಗುರುಮುಖದಿಂದ ನಾ ಕೇಳಿರುವಂತಹ ಸೃಷ್ಟಿಕ್ರಮವನ್ನ ನಾನು ತಿಳಿಸಿದ್ದೀನಿ. ಇನ್ನೂ ಬಹಳ ಇದೆ, ಅದನ್ನ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ.